ಇರ್ತಕ್ಕಂಥ ವೇಸ್ಟ್ ಸ್ಮೆಲ್ಲು ಲೈಟಾಗಿ ಬರ್ತಾ ಇರುತ್ತೆ. ಆ ಸ್ಮೆಲ್ ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಎಷ್ಟು ಮೊಟ್ಟೆಗಳು ಹೆಲ್ದಿ ಆಗಿರುತ್ತೋ ಆ ಮೊಟ್ಟೆಗಳಲ್ಲಿ ಇರ್ತಕ್ಕಂಥ ಮರಿಗಳನ್ನೆಲ್ಲ ಕೊಲ್ಲುತ್ತೆ, ಅಂದ್ರೆ ಅದು ಸತ್ತೋಗುತ್ತೆ ಆ ಬ್ಯಾಡ್ ಸ್ಮೆಲ್ ತಗೊಂಡು. ಆದ್ರಿಂದ ಪಕ್ಕ 8ನೇ ದಿನ ಅನ್ನೋದು ಈ ಪ್ರೊಸೀಜರ್ ಮಾಡಲೇಬೇಕಾಗುತ್ತೆ. ಸರ್, ಇದೀಗ ನಾವು ಇಂಕ್ಯುಬೇಟರ್ ಮೊಟ್ಟೆಗಳನ್ನ ಯಾವ ತರ ಚೆಕ್ ಮಾಡಬೇಕು ಅಂದ್ರೆ, ನಾವು ಇಂಕ್ಯುಬೇಟರ್ ಮೊಟ್ಟೆಗಳಿಟ್ಟ ಮೇಲೆ 1 ವಾರ ದಿನವಾಗ ಮೊಟ್ಟೆಗಳು ಯಾವ ವೇಸ್ಟ್ ಆಗಿದಾವೆ, ಯಾವ ಚೆನ್ನಾಗಿದಾವೆ, ಯಾವ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ವೇಸ್ಟ್ ಮೊಟ್ಟೆಗಳು ತೆಗೆದು ಬಿಡ್ತೀವಿ. ಅದನ್ನ ಯಾವ ತರ ಪ್ರೊಸೀಜರ್ ಅಂದ್ರೆ, ಫಸ್ಟ್ ನಮ್ಮ ಈ ರೂಮಲ್ಲಿ ಇರ್ತಕ್ಕಂಥ ಲೈಟ್ಸ್ ಎಲ್ಲಾನು ಆಫ್ ಮಾಡ್ಕೋಬೇಕಾಗುತ್ತೆ. ಆಫ್ ಮಾಡೋಣ ಬನ್ನಿ. ರೂಮಲ್ಲಿ ಇರ್ತಕ್ಕಂಥ ಲೈಟ್ಸ್ ಎಲ್ಲ ಇವಾಗ ಆಫ್ ಮಾಡಿದೀವಿ ಸರ್. ನೆಕ್ಸ್ಟ್ 2ನೇ ಸ್ಟೆಪ್ ಅಲ್ಲಿ ನಾವೇನ್ ಮಾಡ್ಬೇಕಂದ್ರೆ, ಈಗ ಇಂಕ್ಯುಬೇಟರ್ಸ್ ಕೂಡ ಆಫ್ ಮಾಡ್ಬೇಕು ಸರ್. ಯಾಕಂದ್ರೆ ಇಂಕ್ಯುಬೇಟರ್ಸ್ ಅಲ್ಲಿ ಕೂಡ ನಮಗೆ ಲೈಟ್ ಹೊರಗಡೆ ಬರ್ತಾ ಇರೋದ್ರಿಂದ ನಾವು ಮೊಬೈಲ್ ಚಾರ್ಜ್ ಅಲ್ಲಿ ಇಟ್ಟು ಮೊಟ್ಟೆನಿಟ್ರೆ ನಮಗೆ ಕ್ಲಾರಿಟಿಯಾಗಿ ಕಾಣಿಸೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಇಂಕ್ಯುಬೇಟರ್ಸ್ ಕೂಡ ಆಫ್ ಮಾಡ್ತೀವಿ. ರೂಮಲ್ಲಿ ಇರ್ತಕ್ಕಂಥ ಲೈಟ್ ಸೋರ್ಸ್ ಯಾವ್ಯಾವ ಇರುತ್ತೋ ಎಲ್ಲ ಆಫ್ ಮಾಡಿಬಿಟ್ಟು ರೂಮ್ ಎಲ್ಲ ಫುಲ್ ಕತ್ಲು ಮಾಡ್ಕೊಂತೀವಿ.